ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಟೊಮೆಟೊ ಚಟ್ನಿನ ಮಾಡಿದ್ದೀನಿ ನೋಡ್ರಿ. ಈ ಟೊಮೆಟೊ ಚಟ್ನಿ ಬಿಸಿ ಬಿಸಿ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿಗೆ ಹೇಳಿ ಮಾಡಿಸಿರುವಂಥ ಚಟ್ನಿ ನೋಡ್ರಿ. ಒಂದು ಸತಿ ಈ ಟೊಮೆಟೊ ಚಟ್ನಿನ ಮಾಡಿಟ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದ್ರೆ ಮತ್ತೆ ಬೇಡಿ ತಿಂತಾರೆ ನೋಡ್ರಿ. ಅಷ್ಟು ರುಚಿಯಾಗಿರ್ತೈತೆ ರೀ. ಹೇಗೆ ಮಾಡೋದಂತ ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾವು ಯಾವ್ಯಾವ ರೆಸಿಪಿನ ಮಾಡ್ತೇವಲ್ರಿ ಅವ್ರನ್ನ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ನೋಡ್ರಿ. ಹೇಗೆ ಮಾಡೋದಂತ ಟೊಮೆಟೊ ಚಟ್ನಿನ ಒಂದ್ಸತಿ ನೋಡೋಣ ಬರ್ರಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ಅರ್ಧ kg ಆಗೋಷ್ಟು ಟೊಮೆಟೊನ ತೊಗೊಂಡಿದ್ದೀನಿ ನೋಡ್ರಿ. ಇವಕ್ಕೂರ್ನ ನೀರ್ನಾಗ ಹಾಕಿ ಸ್ವಚ್ಛಗೆ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈಗ ಮ್ಯಾಗ ಏನು ತುಂಬಿರ್ತೈತಲ್ರಿ ಆ ಕರಿ ತುಂಬಾನ ಎಲ್ಲ ತೆಗಿಬೇಕು ನೋಡ್ರಿ. ಇಲ್ಲಿ ವೈಟ್ ಕಲರ್ ಕಾಣ್ತಾ ಇದೆ ಅಲ್ರಿ, ಅದನ್ನೆಲ್ಲ ತೆಗಿಬೇಕು ನೋಡ್ರಿ. ಈಗೇನದ ರೀ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಒಂದು ಸೈಜ್ ಒಳಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಒಂದು ಪ್ಲೇಟ್ನಾಗ ಇಟ್ಕೊಂಡಿದ್ದೀನಿ ನೋಡ್ರಿ. ನೀವು ಬೇಕಾದ್ರೆ ಟೊಮೆಟೊ ಹುಳಿ ಇದ್ದಿದ್ದು ಟೊಮೆಟೊನೂ ತೊಗೋಬೋದ್ರಿ, ಇನ್ನೂ ರುಚಿ ಇರ್ತೈತೆ ನೋಡ್ರಿ. ಈಗ ಇಲ್ಲ ಅಂದ್ರೆ ಸ್ವಲ್ಪ ಹುಂಚಿ ಹುಳಿನೂ ಹಾಕ್ಬೋದ್ರಿ, ಅಂದ್ರೆ ಹುಂಚಿಕಾಯಿನೂ ಸೇರಿಸ್ಬೋದ್ರಿ. ನಾನು ಇಲ್ಲೇನು ಹಾಕೊಂಡಿಲ್ರಿ, ಬರೀ ಟೊಮೆಟೊ ಮಾತ್ರ ಹಾಕೋತಾ ಇದ್ದೀನಿ ನೋಡ್ರಿ. ಈಗೇನದಲ್ರಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲೇನು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಲ್ರಿ ಅದನ್ನೆಲ್ಲ ಪೂರ್ತಿ ಅದ್ರೊಳಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಒಂದು 2 ರೌಂಡ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ರೀ. ಅಂದ್ರೆ ಅಗಳ ಚಗಳ ಇರ್ಬೇಕು ನೋಡ್ರಿ, ಅಷ್ಟು ಹಾಕ್ಬೇಕ್ರಿ. ಒಂದು 2 ರೌಂಡ್ ಮಾತ್ರ ಹೊಡಿಸ್ಬೇಕು ನೋಡ್ರಿ. ಜಾಸ್ತಿ ಏನು ಭಾಳ ಸಣ್ಣ ಆಗೋವರೆಗೂ ಮಿಕ್ಸರ್ ಜಾರ್ನಾಗ ಭಾಳ ಸಣ್ಣನೂ ಮಾಡಬಾರ್ದು ನೋಡ್ರಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ರಿ, ಈ ರೀತಿ ಇದ್ರೆ ಸಾಕು ನೋಡ್ರಿ. ಈ ರೀತಿಯಾಗಿ ಒಂದು ಸತಿ ಮಿಕ್ಸರ್ ಒಳಗೆ ಹಾಕ್ಕೊಂಡು ಇಟ್ಕೋಬೇಕು ನೋಡ್ರಿ. ಅದಾದ್ಮೇಲೆ ರೀ ಹಂಗೆ ಒಲಿ ಹಚ್ತಾ ಇದ್ದೀನಿ ನೋಡ್ರಿ. ಒಲಿ ಮೇಲೆ ಒಂದು ಕಡಾಂಗಿ ಇಡ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಏನದಲ್ರಿ ಟೊಮೆಟೊ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕಾಗ್ತೈತೆ ನೋಡ್ರಿ. ನಾನಿಲ್ಲಿ ಅರ್ಧ ಬಟ್ಲಾಗುವಷ್ಟು ಎಣ್ಣೆನ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಶೇಂಗಾ ಎಣ್ಣೆ ಇತ್ತು ರೀ, ಅದನ್ನು ಹಾಕಿದ್ದೀನಿ ನೋಡ್ರಿ. ಅದು ಎಣ್ಣೆ ಕಾದಾದ್ಮೇಲೆ ರೀ ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ರೀ ಒಗ್ಗರ್ನಿಗೆ. ಈ ರೀತಿ ಚಟಪಟ ಅಂದಮೇಲೆ ರೀ ಎಣ್ಣೆ ಎಲ್ಲ ಪೂರ್ತಿಯಾಗಿ ಬಿಸಿ ಆಗ್ಬೇಕ್ರಿ. ಅಂದ್ರೆ ಚಟಪಟ ಅಂದ ಮೇಲೆ ರೀ ಒಂದು ಸ್ವಲ್ಪ ನಾನಿಲ್ಲಿ ಮೆಂತ್ಯಕಾಳನ್ನ ಹಾಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಮೆಂತ್ಯಕಾಳು ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿನೇ ಬರ್ತೈತೆ ನೋಡ್ರಿ. ಹೀಗಾಗಿ ಮೆಂತ್ಯಕಾಳನ್ನ ಹಾಕೋತಾ ಇದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಸ್ವಲ್ಪ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ನೋಡ್ರಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಕಡಲೆಬೇಳೆನೂ ಕೂಡ ಹಾಕ್ತಾ ಇದ್ದೀನಿ ನೋಡ್ರಿ. ಒಂದು ಸತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ನೋಡ್ರಿ. ಒಂದು 2 ಕೆಂಪು ಮೆಣಸಿನ್ಕಾಯಿನ, ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೋಡ್ರಿ. ಅವಕ್ಕೂರ್ನ ಏನದಲ್ರಿ ಸಣ್ಣದಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ರೀ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ನೋಡ್ರಿ. ಅದನ್ನೂ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೆ ರೀ. ಸ್ವಲ್ಪ ಅದನ್ನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೆ ನೋಡ್ರಿ. ಅಂದ್ರೆ ಜಾಸ್ತಿ ಸಣ್ಣಗೆ ಏನು ಜಜ್ಜಿಲ್ರಿ, ಸ್ವಲ್ಪ ಅಗಳು ಚಗಳು ಇರೋ ಹಾಗೆ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ರಿ. ಅದನ್ನೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈಗೇನದಲ್ರಿ ಕಂಪುಡಿನ ಹಾಕೋತಾ ಇದ್ದೀನಿ ನೋಡ್ರಿ. ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತಾ ಇದ್ದೀನಿ ನೋಡ್ರಿ. ನಿಮ್ಮ ಮನೆ ಒಳಗೆ ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಬೋದ್ರಿ. ನಾನಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇತ್ತಂಥೇಳಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಅರ್ಶಿನ ಹಾಕ್ತಾ ಇದ್ದೀನಿ ನೋಡ್ರಿ. ಅದನ್ನೂ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆದ ನಂತರ ಇಲ್ಲೇನು ರುಬ್ಬಿಟ್ಕೊಂಡಿದ್ದೇವಲ್ರಿ ಟೊಮೆಟೊನ ಎಲ್ಲ ಸೇರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲೇನು ರುಬ್ಬಿಟ್ಕೊಂಡಿದ್ದೇವಲ್ರಿ ಟೊಮೆಟೊನ ಎಲ್ಲ ಹಾಕೊಂಡಿದ ನಂತರ ಒಂದು ಚಮಚೆ ತೊಗೊಂಡು ಚಲೋ ಹೊತ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಯಾವ ಥರ ಅಂದ್ರೆ ಎಲ್ಲ ಅದು ಹೊಂದ್ಕೋಬೇಕ್ರಿ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದಾದ್ಮೇಲೆ ರೀ ಒಂದು 2 ನಿಮಿಷ ಬಿಟ್ಟು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ತಾ ಇದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ನೋಡ್ರಿ. ಬೆಲ್ಲ ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು ನೋಡ್ರಿ. ಸ್ವಲ್ಪ ಸ್ವೀಟು, ಹುಳಿ, ಖಾರ ಅಂತ ರುಚಿಯಾಗಿರ್ತದೆ ಅಂಥೇಳಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡ್ರಿ. ಈಗ ನೋಡ್ರಿ ಒಂದು 4 ರಿಂದ 5 ನಿಮಿಷ ಕುದಿಲಾಕ್ ಬಿಡ್ಬೇಕು ನೋಡ್ರಿ. ಎಣ್ಣೆ ಎಲ್ಲ ಸಪ್ರೇಟ್ ಆಗ್ಬೇಕ್ರಿ, ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಲ್ರಿ ನೀವು, ಅದೇ ರೀತಿನ ಈ ಟೊಮ್ಯಾಟೊ ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ. ಇದನ್ನು ಬಿಸಿ ಬಿಸಿ ರೊಟ್ಟಿ, ಅನ್ನ ಜೊತೆ ಭಾಳ ಸೂಪರ್ ಆಗಿರ್ತೈತೆ ನೋಡ್ರಿ. ಇದೊಂದು ಬೆಸ್ಟ್ ಚಟ್ನಿ ಅಂತಲೇ ಹೇಳ್ಬೋದು ನೋಡ್ರಿ. ಮಧ್ಯಾಹ್ನ ಹೊತ್ತಲ್ಲಿ ಪಲ್ಯ ಏನಾದರೂ ಮಾಡ್ಲಿಕ್ಕೆ ಬೇಜಾರಾದಾಗ್ರಿ ಈ ರೀತಿನ ಮಾಡಿಟ್ಕೊಂಡ್ರೆ ಸಾರ ಏನೂ ಮಾಡೋದು ಬೇಡ ನೋಡ್ರಿ. ಸಾರನ್ನ ಬೇಡ್ರಿ ಅನ್ನದ ಜೋಡಿ ಹಾಕೊಳಕ್ಕೆ ಇದೊಂದು ಚಟ್ನಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತಿಂತಾನೆ ಇರ್ಬೇಕು ಅನಿಸ್ತೈತೆ ನೋಡ್ರಿ. ಅಷ್ಟು ಮಸ್ತಾಗಿರ್ತೈತೆ ನೋಡ್ರಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ. ಮತ್ತು ಕಾಮೆಂಟ್ನಾಗ ಹೇಳ್ರಿ ಯಾವ್ಯಾವ ರೆಸಿಪಿ ಬೇಕಂತ ಹೇಳಿ.